ನೀನು ಆಡಿದಂಗೆ ದೊಡ್ಡದಲ್ಲ. ಸೊ ಗೈಸ್, ಇವತ್ತು ನಾವು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ 6 ಗಂಟೆ ಆಗಿದೆ. ಎಲ್ಲಿಗೂ ರೆಡಿ ಆಗಿದ್ದೀವಿ ಅಂದರೆ ಹಾಸನಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನು ಅಯ್ಯೋ ಹಲಸಿನ ಹಣ್ಣು, ಆಮೇಲೆ ಏನನಿ ಹಲಸಿನ ಹಣ್ಣು ಮಾವಿನ ಹಣ್ಣುದು ಮೇಳ ಸ್ಟಾರ್ಟ್ ಆಗಿದೆ. ಹಲಸಿನ ಹಣ್ಣು ಮಾವು ಎರಡೂ ಅದೇನೆ, ಆಯ್ತಾ? ಹಲಸು ಮಾವು ಮೇಳ ಅಂತ ಹೇಳು ಅದೇ ಗೊತ್ತಾಗುತ್ತೆ ಜನರಿಗೆ, ಅವರೇನಷ್ಟು ದಡ್ರಲ್ಲ. ಅದ್ರ ಮೇಳ ಸ್ಟಾರ್ಟ್ ಆಗಿದೆ, ಅದಕ್ಕೆ ನೋಡ್ಕೊಂಡು ಬರೋಣ, ಅಲ್ಲೆಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಯಾರೆಲ್ಲ ನಿಯರ್ ಹಾಸನಲ್ಲೇ ಇದ್ದೀರಾ ಅಥವಾ ಇಲ್ಲ, ಅದು ಮುಗಿಯೋಷ್ಟರಲ್ಲಿ ಬಂದು ನೋಡ್ಕೊಂಡು ಹೋಗಿ. ಸೊ ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಾಲ ಹತ್ರ ಇಲ್ಲಿ ನೋಡಿ, ಗುಂಡ ಕ್ಯಾರೆಟ್ ತಿಂತಾ ಇದ್ದಾನೆ. ಯಜಮಾನ್ರು ರೆಡಿಯಾಗಿದ್ದಾರೆ. ಅವನಿಗೆ ಇವಾಗ ಹಾಲು ಕೊಡಬೇಕು. ಹಾಲು ಕೊಟ್ಬಿಟ್ಟು ಹೊರಡುವ ಬನ್ನಿ. ಸೊ ಬಜ್ಜಿ ಮಾಡಿಕೊಟ್ಟು ಕಳಿಸಿದ್ದಾರೆ. ಬಜ್ಜಿ ತಿನ್ಕೊಂಡು ಹೋಗುವಾಗ ನಿಮಗೊಂದು ಸಿಚುವೇಶನ್ನ ತೋರಿಸ್ತೀನಿ. ಇವಾಗ ನೋಡಿ, ಎಲ್ಲರೂ ಹೊರಡಕ್ಕೆ ಬಿಡಲ್ಲ ನಮ್ಮನ್ನು. ಕ್ಯಾರೆಟ್ ಕೊಟ್ಟಿದ್ದೀವಿ, ತಿಂತಲ್ಲ. ಗುಂಡೋ, ಓಯ್ ಗುಂಡೋ, ನಾವೇನು ತಿಂತಾ ಇದೀವಿ ಅದೇ ಬೇಕು. ಹೌದು, ಆ್ಯಕ್ಚುಲಿ ಏನು ತಿಂದರೂ ಬಿಡಲ್ಲ. ನಾನು ಮಧ್ಯಾಹ್ನ ಬೀನ್ಸ್ ಕೊಟ್ಟಿದ್ದೆ, ಅದನ್ನು ಕಚ್ಚಿ ಬಿಟ್ಟಿದ್ದಾನೆ. ಬೀನ್ಸ್ ಕೊಟ್ಟಿದ್ದೆ, ಇವಾಗ ಕ್ಯಾರೆಟ್ ಕೊಟ್ಟು ಅಂದರೆ ಕಚ್ಚಲ್ಲ, ಹಂಗೆ ನುಂಗ್ಕೋತಾನೆ ಪೀಸ್ ಮಾಡಿಕೊಂಡು. ಅಲ್ಲಿ ನೋಡಿ, ಸೊ ಟೈಮ್ ಆಗ್ತಿದೆ, ಓಡೋಣ. ಎಂಥ ಬ್ಯಾಡ್ ಟೈಮ್ ಅಂದರೆ ಅಲ್ಲಿ ನೋಡಿ, ಮಳೆ ಬರ್ತಿದೆ. ಯಾವಾಗ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಏನಾದರೂ ಒಂದಿರುತ್ತೆ ನಮಗೆ. ಸೊ ಇವತ್ತು ಮಳೆ ಬರ್ತಿದೆ, ನೋಡಬೇಕು. ಮಳೆ ನಿಂತ ಮೇಲೆ ಹೋಗೋದಾ ಏನು, ರೆಡಿ ಆಗಿದ್ದೀನಿ, ಅಫ್ಕೋರ್ಸ್ ಹೋಗಲೇಬೇಕು. ಸೊ ಗುಂಡನು ಬಿಡ್ತಾ ಇಲ್ಲ ಹೋಗೋಕ್ಕೆ. ನೋಡಿ, ಮಳೆ ಬರ್ತಾಯಿದೆ, ಹೋಗಲೇಬೇಕು. ಬೈಕಲ್ಲಿ ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಎಲ್ಲೂ ಜಾಗ ಇಲ್ಲ ಪಾರ್ಕಿಂಗ್ಗೆ, ಅಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಇವಾಗ. ಫ್ರಂಟಿಂದ ಹೋಗೋಣ ಬಾ. ಹಾಸನಲ್ಲಿ MG ರೋಡಲ್ಲಿರುವಂತಹ ಆದಿಚುಂಚನಗಿರಿ ಸಮುದಾಯ ಭವನ ಅಂದರೆ ಕಲ್ಯಾಣ ಮಂಟಪ. ಸೊ ನಾವು ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಅದೇ ಮೇನ್ ಎಂಟ್ರೆನ್ಸ್ ಇದೆ. ನೀವು ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣವೇ ನಿಮಗೆ ಹಲಸಿನ ಹಣ್ಣು ಹಾಗೆ ಮಾವಿನ ಹಣ್ಣು ಕೂಡ ಎಲ್ಲನೂ ಇಟ್ಕೊಂಡಿದ್ರು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಒಳಗೆ ಬಂದಾಗ ಈ ಥರ ಒಂದು ಬುದ್ಧದು ಸ್ಟ್ಯಾಚ್ಯೂಗಳೇನಿರುತ್ತೆ ಅದನ್ನೆಲ್ಲ ಇಟ್ಟಿದ್ರು. ಹಾಗೆ ಪರ್ಲ್ಸಿಂದ ಮಾಡಿರೋವಂಥದ್ದು ಜ್ಯುವೆಲ್ರೀಸ್ ಎಲ್ಲ ಇಟ್ಟಿದ್ರು, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಪಾರ್ಕಿಂಗ್ ಒಂದು ಸಮಸ್ಯೆ ಇದೆ. ಸೊ ಪಾರ್ಕಿಂಗ್ ಇಲ್ಲ, ಯಾಕಂದರೆ ಮೇನ್ ರೋಡಲ್ಲಿ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇದೆ. ನೀವು 2 ವೀಲರಲ್ಲಿ ಬಂದರೆ ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ನಿಲ್ಲಿಸ್ಬೋದು. ಸೀರೆ ಶ್ಯೂರ್ ವರ್ಕ್ ಆಗುತ್ತಾ? ಶ್ಯೂರ್ ವರ್ಕ್ 25 ಇಯರ್ಸ್ ಆಯಿತು. ಮೆಕ್ಯಾನಿಕಲ್ ಡಿವೈಸ್, ಎಲೆಕ್ಟ್ರಾನಿಕ್ ಎಲ್ಲ ಆನ್ ಇದೆ. ಒಂದ್ಸರಿ ಏನಾಗುತ್ತೆ, ಇಲ್ಲಿ ಹಚ್ಬೋದು. ಆ್ಯಕ್ಚುಲಿ ಏನೇನೋ ತಗೊಂಡ್ವಿ,
ಇನ್ನು ಕೆಳಗಿದೆ. ಏನೇನು ತಗೊಂಡಿಲ್ಲ. ಗೋಬಿ ಇನ್ಸ್ಟಂಟ್ ಪೌಡ್ರು. ನಾನು ಸ್ವಲ್ಪ ಆಕ್ಸೆಸರೀಸ್ ತೊಗೊಂಡೆ, ಅಂದರೆ ಕ್ಲಿಪ್ಗಳು ತೊಗೊಂಡೆ. ಆಮೇಲೆ ಗೋಬಿ ಮಂಚೂರಿ ಮಾಡೋದು ಇನ್ಸ್ಟಂಟ್ ಪೌಡ್ರ್ ಇತ್ತು, ಅದನ್ನು ತೊಗೊಂಡ್ವಿ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ಟೌನಲ್ಲಿ ಹೋಗ್ಬೇಕು. ಇಲ್ಲಿ ಹಲಸಿನ ಹಣ್ಣು ಮಾವಿನ ಹಣ್ಣು ಇದೆಯಂತೆ, ನೋಡ್ಕೊಂಡು ಬರೋದು. ಆ್ಯಕ್ಚುಯಲ್ ಮೇಳ. ಹಾಂ, ಏನೇನೋ ತಗೊಂಡ್ರಿ ಅಂತೆ. ಸೂಪರ್ ಫಿಗರ್ ಬಿಡುರಿ ನೀನು. ನಾನು ಸೆಕ್ಸಿ ಮಾರ್ವಲಸ್. ಯಾವ್ದ್ರಿ ಅದು? ಇಲ್ಲಿ ಸುಮಾರು ರೀತಿ ಮಾವಿನ ಹಣ್ಣು ಹಾಗೆ ಹಲಸಿನ ಹಣ್ಣು ವೆರೈಟಿ ಟೈಪ್ಸ್ ಆಫ್ ಹಲಸಿನ ಹಣ್ಣು ಇರುತ್ತಲ್ಲ, ಅದರದ್ದೆಲ್ಲ ಗಿಡಗಳನ್ನ ಇಟ್ಟಿದ್ರು. ಬೇಕಿದ್ರೆ ನಾವು ಪರ್ಚೇಸ್ ಮಾಡ್ಬೋದಾಗಿತ್ತು. ಆಲ್ರೆಡಿ ಸ್ಟಾರ್ಟಾಗಿ ಒಂದು 7-8 ಡೇಸ್ ಆಗಿದ್ದರಿಂದ ಏನೂ ಇರಲಿಲ್ಲ ಒಳಗೆ, ಎಲ್ಲನೂ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಏನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಏನು ಸಿಗುತ್ತೆ ಅಷ್ಟನ್ನು ಕಮ್ಮಿ ಮಾಡಿಕೊಂಡು ಬಂದ್ವಿ. ಹಾಗೆ ನಾವು 2 kg ಮಾವಿನ ಹಣ್ಣನ್ನು ತಗೊಂಡು ಮನೆಗೆ ಬಂದಿದ್ದು. ಸೊ ಈ ಮಾವಿನ ಹಣ್ಣಿಗೆ ಏನೋ ಬೇರೆ ಹೆಸರಿದೆ, ನಂಗೆ ಮರ್ತೋಗಿದೆ ಆ್ಯಕ್ಚುಲಿ, ಏನೋ ಹೇಳಿದ್ರು. ಸೊ ಅದಕ್ಕೋಸ್ಕರ ತೊಗೊಂಡು, ತುಂಬ ಸ್ವೀಟ್ ಆಗಿತ್ತು. 1-2 ಪೀಸ್ ಕಟ್ ಮಾಡಿ ಕೊಟ್ಟರು, ಸ್ವೀಟ್ ಆಗಿತ್ತು, ಅದಕ್ಕೆ ತೊಗೊಂಡು ಬಂದ್ವಿ. ಸೊ ಗೈಸ್, ಇದು ಹೆಂಡು. ಇಷ್ಟು ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಅಷ್ಟೇ ಎಂಡಾಯಿತು, ಹೋಗೋದೆ ಇವಾಗ. ಗಾಡಿಯಲ್ಲಿದೆ. ಸ್ವಲ್ಪ ಏನೇನೋ ತೊಗೊಂಡ್ವಿ, ಅಂದರೆ ಮಾವಿನ ಹಣ್ಣು ತೊಗೊಂಡಿದ್ದೀನಿ 2 kg. ಅದ್ಯಾವುದೋ ಹೇಳಿದ್ರು, ಹೆಸರು ಹೇಳಿದ್ರು, ಮಲ್ಲಿಕಾನೋ ಇನ್ನೊಂದು ಏನೋ ಹೇಳಿದ್ರು. ಬಟ್ ಹಲಸಿನ ಹಣ್ಣು ಬಿಟ್ಟಿನೆಲ್ಲ ಇದೆ. ಚಿಪ್ಸ್ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ತೋರಿಸಿದ್ರು. ಬಟ್ ಏನಂದ್ರೆ ಏನೂ ಇಲ್ಲ. ಆ್ಯಕ್ಚುಲಿ ಇದು MG ರೋಡಲ್ಲಿ ಅನ್ನಪೂರ್ಣೇಶ್ವರಿ ಚೌಟ್ರಿ ಅಲ್ಲ, ಸಾರಿ, ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನ ಇದೆ. ಇಷ್ಟೇ ಗೈಸ್ ವಿಡಿಯೋ. ಅದರೊಳಗೆ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ವಿ, ಬಟ್ ಅದರೊಳಗೆ ಆ ಥರದ್ದು ಏನೂ ಇಲ್ಲ. ಮಾವಿನ ಹಣ್ಣು ತೊಗೊಂಡು ಬಂದ್ವಿ ಅಷ್ಟೇ. ನೀವು ನಮ್ಮೂರವರೇ. ಮಾವಿನ ಹಣ್ಣು ತೊಗೊಂಡ್ವಿ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಹಲಸಿನ ಹಣ್ಣಂತೂ ನೀವು ನೋಡೋಕ್ಕೂ ಆಗಲ್ಲ, ಅದರಲ್ಲಿ ಆ ಥರ ಮಾರ್ತಿದ್ದಾರೆ. ಅಂದರೆ ಚಿಕ್ಕದು, ಈಚು, ಕಾಯಿ ಎಲ್ಲನೂ ತೊಗೊಂಡು ಮಾರ್ತಿದ್ದಾರೆ. ಸ್ವಲ್ಪ ಯಾರ್ಯಾರು ಹೊಸ್ದಾಗಿ ಹೋಗ್ತೀರಾ ಅವರು ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಇವಾಗ ನಾವು ಮನೆಗೆ ಹೊರಟ್ವಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ನೋಡಿ. ಸೊ ಒಂದ್ಸಲ ನಿಮ್ಮ ಸಮಾಧಾನಕ್ಕೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಷ್ಟೇ. 5 ದಿನ ಮಾತ್ರ, ಇನ್ನೊಂದು 1 ದಿನ 2 ದಿನ ಇದೆ ಅಷ್ಟೇ. ಅಷ್ಟೇ. ಲಾಸ್ಟಲ್ಲಿ ಹೋದ್ರೆ ಏನೂ ಇರಲ್ಲ. ಫಸ್ಟ್ ಆಫ್ ಆಲ್ ಇವತ್ತೇ ಏನೂ ಇರಲಿಲ್ಲ. ಆಲ್ಮೋಸ್ಟ್ ಮ್ಯಾಂಗೋ ಅಂದರೆ ಮಾವಿನ ಹಣ್ಣಿಂದ ಹೊಸ ತಳಿ ನಾವು ಯಾವ್ದು ನೋಡಿರಲ್ಲ, ಕೇಳಿರಲ್ಲ, ಅದು ಯಾವುದು ಇರಲಿಲ್ಲ. ಇವನ್ ಹಲಸಿನ ಹಣ್ಣಲ್ಲೂ ಅಷ್ಟೇ ವೆರೈಟಿ ಇರುತ್ತೆ. ಬಟ್ ಇನ್ನೊಂದು ಎಷ್ಟು ರೇಟ್ ಹಾಕಿದ್ದಾರೆ ಅಂದರೆ ತುಂಬಾನೇ ಜಾಸ್ತಿ ಹಾಕಿದ್ದಾರೆ. ಪ್ರಾಪರ್ ಆರ್ಗನೈಸೇಷನ್ ಇಲ್ಲ ಅಷ್ಟೇ, ಮೋಸ ಹೋಗ್ಬೇಡಿ ಅಷ್ಟೇ. ಮ್ಯಾನೇಜ್ಮೆಂಟ್ ಇಲ್ಲ ಮೇಯ್ನು. ಆಮೇಲೆ ನಿಮ್ದು ಏನಾದ್ರು ಚೈನು, ಪರ್ಸು ಏನಾದ್ರು ಇದ್ರೆ ಎಲ್ಲ ಹುಷಾರಾಗಿ ಇಟ್ಕೊಂಡು ಹೋಗಿ ಅಷ್ಟೇ ಗೈಸ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.